ನಾನಿವತ್ತು ಕೊಟ್ಟಿಯೂರು ಅಂದರೆ ಅಕ್ಕೆರೆ ಕೊಟ್ಟಿಯೂರಿಗೆ ಬಂದಿದ್ದೀನಿ. ಸೊ ಕೊಟ್ಟಿಯೂರು ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಷಯದ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಕೊಟ್ಟಿಯೂರಲ್ಲಿ ನಿಮಗೆ ಅಕ್ಕೆರೆ ಮತ್ತು ಇಕ್ಕೆರೆ ಅಂತ 2 ದೇವಸ್ಥಾನಗಳಿದೆ. ಈ 2 ದೇವಸ್ಥಾನದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಮತ್ತು ನೀವು ಬೆಂಗಳೂರಿಂದ ಅಥವಾ ಯಾವುದೇ ಪ್ಲೇಸಿಂದ ಕೊಟ್ಟಿಯೂರು ಯಾವ ರೀತಿ ಹೋಗಬೇಕು, ಮತ್ತು ನೀವು ಕೊಟ್ಟಿಯೂರು ದೇವಸ್ಥಾನಕ್ಕೆ ಹೋದರೆ ಎಲ್ಲಿ ಸ್ಟೇ ಮಾಡಬೇಕು, ಮತ್ತು ಪಾರ್ಕಿಂಗ್ ಬಗ್ಗೆ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಿದ್ರಿ ದೇವಸ್ಥಾನದ ನಿಯರ್ ಬೈ ಪಾರ್ಕಿಂಗ್ ಬಗ್ಗೆ. ಅದಷ್ಟೇ ಅಲ್ಲದೆ ನೀವು ದೇವಸ್ಥಾನ ರೀಚ್ ಆದಾಗ ದೇವಸ್ಥಾನದ ಕಟ್ಟುಪಾಡುಗಳೇನು, ಮತ್ತು ದೇವಸ್ಥಾನಕ್ಕೆ ಹೋದಾಗ ಏನು ಮಾಡಬೇಕು, ಯಾವ ರೀತಿ ಇರಬೇಕು, ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲು ನಾವು ಕೊಟ್ಟಿಯೂರು ಯಾವ ರೀತಿ ರೀಚ್ ಆಗೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಬೈ ಪ್ಲೇನ್ ಹೋಗ್ತಿದ್ರೆ, ಸೊ ನಿಮಗೆ ನಿಯರ್ ಬೈ ಏರ್ಪೋರ್ಟ್ ಬಂದುಬಿಟ್ಟು ಕಣ್ಣೂರು. ಸೊ ಕಣ್ಣೂರು ಏರ್ಪೋರ್ಟಿಂದ ನಿಮಗೆ 65 to 70 ಕಿಲೋಮೀಟರ್ಸ್ ಆಗುತ್ತೆ. ಸೊ ನೀವು ಬೈ ಓನ್ ಅಲ್ಲಿ ನೀವೇನಾದರೂ ಟ್ಯಾಕ್ಸಿ ಬೇಕಾದರೆ ತೊಗೊಳ್ಬೋದು, ಇಲ್ಲ ನೀವೇನಾದರೂ ಟೆಂಪಲ್ಗೆ ಬೈ ಬಸ್ ಥ್ರೂ ಹೋಗ್ಬೋದು. ಅಥವಾ ನೀವೇನಾದರೂ ಬೈ ಟ್ರೈನ್ ಹೋಗ್ತಿದ್ರೆ ನಿಮಗೆ ಕಣ್ಣೂರು ನಿಯರ್ ಬೈ ಸ್ಟೇಷನ್ ಇರುತ್ತೆ, ಅಥವಾ ತಲಶೇರಿ ನಿಯರ್ ಬೈ ರೈಲ್ವೆ ಸ್ಟೇಷನ್ ಇರುತ್ತೆ. ಅಲ್ಲಿಂದ ರಫ್ಲಿ ನಿಮಗೆ 45 to 50 ಕಿಲೋಮೀಟರ್ಸ್ ಆಗ್ಬೋದು ಟೆಂಪಲ್ಗೆ. ನೀವು KSRTC ಅಂದರೆ ಕೇರಳ KSRTC ಬಸ್ಸಲ್ಲಿ ನೀವು ಹೋಗ್ಬೋದು, ಅಥವಾ ನೀವು ಪ್ರೈವೇಟ್ ಟ್ಯಾಕ್ಸಿ ಕೂಡ ಹೈಯರ್ ಮಾಡ್ಕೊಳ್ಬೋದು. ಇದು ಬಂದುಬಿಟ್ಟು ನಿಮಗೆ 2.5 hours ಜರ್ನಿ ಆಗುತ್ತೆ ಕೊಟ್ಟಿಯೂರು ಟೆಂಪಲ್ಗೆ. ಅಥವಾ ನೀವೇನಾದರೂ ನಿಮ್ಮದೇ ಓನ್ ವೆಹಿಕಲಲ್ಲಿ ಹೋಗ್ತಿದ್ರೆ, ಸೊ ನಿಮಗೆ ಸೆಂಟರ್ ಪಾಯಿಂಟ್ ಬಂದುಬಿಟ್ಟು ನಿಮಗೆ, ಅಂದರೆ ನೀವು ಬ್ಯಾಂಗ್ಳೂರಿಂದ ಹೋಗ್ತಿದ್ರೆ ವಿರಾಜ್ಪೇಟ್ ಮತ್ತು ವಯನಾಡ್ ಥ್ರೂ ಹೋಗಬೇಕಾಗತ್ತೆ. ವಯನಾಡ್ ರೋಡ್ ಅಷ್ಟು ಚೆನ್ನಾಗಿಲ್ಲ, ವಿರಾಜ್ಪೇಟೆ ರೋಡ್ ಚೆನ್ನಾಗಿದೆ. ಸೊ ನೀವು ಎರಡೂ ರೋಡಲ್ಲೂ ನೀವು ನಾಗರಹೊಳೆ ಫಾರೆಸ್ಟ್ನ ಪಾಸ್ ಆಗಿನೇ ಹೋಗಬೇಕಾಗತ್ತೆ. ಅಥವಾ ನೀವೇನಾದರೂ ನಿಮ್ಮದೇ ಓನ್ ಪ್ರೈವೇಟ್ ಬಸ್ ಮಾಡ್ಕೊಂಡಿದ್ರು, ಸೊ ನೀವು ಇದೇ ರೂಟಲ್ಲಿ ಹೋಗ್ಬೋದು. ಅಥವಾ ನೀವೇನಾದರೂ ಗೌರ್ಮೆಂಟ್ ಬಸ್ಸಲ್ಲಿ ಅಥವಾ ನೀವೇನಾದರೂ ಪ್ರೈವೇಟ್ ಬಸ್ಸಲ್ಲಿ ಬಂದರೆ ನಿಮಗೆ ಸೆಂಟರ್ ಪಾಯಿಂಟ್ ಬಂದುಬಿಟ್ಟು ಇರಿಟಿ. ನೀವು ಅಲ್ಲಿ ಇಳ್ಕೊಂಡು ಅಲ್ಲಿಂದ ನೀವು ಟ್ಯಾಕ್ಸಿ ಅಥವಾ ಕೇರಳ ಸ್ಟೇಟ್ ಗೌರ್ಮೆಂಟ್ ಬಸ್ಸಿಂದ ನೀವು ಕಣ್ಣೂರನ್ನ ರೀಚ್ ಆಗ್ಬೋದು. ಸೊ ಈ ಕೊಟ್ಟಿಯೂರು ಫೆಸ್ಟಿವಲ್ ಟೈಮಲ್ಲಿ ನಿಮಗೆ ಫ್ರೀಕ್ವೆಂಟಾಗಿ ಬಸ್ಸಸ್ ಇರುತ್ತೆ. ಸೊ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಇನ್ನು ನೆಕ್ಸ್ಟ್ ನೀವು ಟೆಂಪಲ್ ರೀಚ್ ಆಗೋಕ್ಕಿಂತ ಮುಂಚೆ ನಾವು ಫ್ರೆಶ್ ಅಪ್ ಆಗಬೇಕು, ಮತ್ತು ನೀವೆಲ್ಲಿ ಹೋದಾಗ ಸ್ಟೇ ಮಾಡ್ತೀರಾ ಅಂತ ತುಂಬ ಜನ ಎನ್ಕ್ವೈರಿ ಮಾಡ್ತಿದ್ರಿ. ಸೊ ನಾನು ಯೂಶ್ವಲಿ ಕೊಟ್ಟಿಯೂರು ಟೆಂಪಲ್ಗೆ ಹೋದಾಗ ನಾನು ಅಲ್ಲಿ ಇರೋ ನಿಯರ್ ಬೈ ರೆಸಾರ್ಟ್ಸಲ್ಲಿ ಸ್ಟೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ನಾವು ಟೆಂಪಲ್ ಈಸಿಯಾಗಿ ರೀಚ್ ಆಗ್ಬೋದು ಅಂತ. ಸೊ ನಾನು ಈ ಸತಿ ಬಂದಾಗ ನಾನು ಸ್ಟೇ ಮಾಡಿದ್ದು ಆಲಿಸನ್ ದಿ ಟ್ರೈಬಲ್ ರೆಸಾರ್ಟ್ ಅಂತ. ಇದು ಕೇವಲ ನಿಮಗೆ 15 to 20 ಕಿಲೋಮೀಟರ್ಸ್ ಆಗುತ್ತೆ ಟೆಂಪಲ್ಗೆ. ಸೊ ನೀವು ಈಸಿಯಾಗಿ ಯಾವಾಗ ಬೇಕಾದರೂ ನೀವು ಟೆಂಪಲ್ಗೆ ಹೋಗ್ಬೋದು. ಸೊ ನಾನು ಈ ರೆಸಾರ್ಟ್ಗೆ ಚೆಕ್ ಇನ್ ಆದೆ. ತುಂಬ ಅಂದರೆ ತುಂಬ ಅಮೇಝಿಂಗ್ ಜಾಗ. ನೀವೇನಾದರೂ ನೆಕ್ಸ್ಟ್ ಟೈಮ್ ಏನಾದರೂ ಕೊಟ್ಟಿಯೂರ್ಗೆ ಹೋಗಬೇಕು, ಅಥವಾ ಈಗ ಏನಾದರೂ ಕೊಟ್ಟಿಯೂರ್ಗೆ ಹೋಗಬೇಕು, ನಿಮಗೆ ರೆಸಾರ್ಟ್ ಡೀಟೇಲ್ಸ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ನನ್ನ ತುಂಬ ಕೇಳೋದು ಟೆಂಪಲ್ ಹತ್ರ ಪಾರ್ಕಿಂಗ್ ಬಗ್ಗೆ. ಸೊ 1 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು ಅಂದರೆ ನೀವು ಪೀಕ್ ಅವರ್ಸಲ್ಲಿ ಹೋದರೆ ಡೆಫಿನೆಟ್ ಆಗಿ ನಿಮಗೆ ಪಾರ್ಕಿಂಗ್ ಸಿಗೋದು ಕಷ್ಟ. ಬಟ್ ನೀವೇನಾದರೂ ನಾರ್ಮಲ್ ಟೈಮಿಂಗ್ಸಲ್ಲಿ ಹೋದರೆ ನಿಮಗೆ ಈಸಿಯಾಗಿ ಟೆಂಪಲಿಂದ ಜಸ್ಟ್ 100-200 ಮೀಟರ್ಸಲ್ಲೇ ಸಿಗುತ್ತೆ. ಸೊ ಅಲ್ಲಿಂದ ನಿಮಗೆ ದೇವಸ್ಥಾನಕ್ಕೂ ಶಾರ್ಟ್ಕಟ್ ಇದೆ. ನಾನಿವತ್ತು ಕೊಟ್ಟಿಯೂರು ಅಂದರೆ ಅಕ್ಕೆರೆ ಕೊಟ್ಟಿಯೂರು ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ನಿಮಗೆ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಷಯದ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಈಗ ಪುರಾಣದ ಹಿನ್ನೆಲೆ ತಿಳ್ಕೊಳ್ಳೋಣ ಬನ್ನಿ. ಕೊಟ್ಟಿಯೂರು ಇತಿಹಾಸ ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ಬಂದ್ಬಿಟ್ಟು ಯಕ್ಷಯಾಗಕ್ಕೆ ಸಂಬಂಧಿಸಿದ್ದು ಸತೀದೇವಿಯು ಆಹುತಿ ಮಾಡಿಕೊಂಡು ಮತ್ತು ಶಿವ ವೀರಭದ್ರನಾಗಿ ದಕ್ಷನ ಸಂಹಾರ ಮಾಡಿದ ಜಾಗ ಅಂತ ಎಲ್ಲರಿಗೂ ಆಲ್ರೆಡಿ ಗೊತ್ತಿದೆ. ಅದು ಬಂದ್ಬಿಟ್ಟು ಅಕ್ಕೆರೆ. ಈ ಸ್ಟೋರಿನ ನಾನು ನಿಮಗೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಹೊಸದೇನು ಅಂತ ಕೇಳ್ತೀರಾ? ದೇವಸ್ಥಾನ ಅಕ್ಕೆರೆ ಇಕ್ಕೆರೆ ಅಂತ 2 ದೇವಸ್ಥಾನ ಇದೆ. ಅಕ್ಕೆರೆ ಬಂದ್ಬಿಟ್ಟು ನಿಮಗೆ ಕೇವಲ 27-28 ದಿನಗಳು ಮಾತ್ರನೇ ತೆಗೆದಿರುತ್ತೆ, ಅದು ವರ್ಷದಲ್ಲಿ. ಇಕ್ಕೆರೆ ದೇವಸ್ಥಾನ ಬಂದ್ಬಿಟ್ಟು ಯಾವಾಗಲೂ ಓಪನ್ ಆಗಿರುತ್ತೆ. ನಿಮಗೆ ಗೊತ್ತಿದೆಯಾ ಯಾಕೆ ಅಕ್ಕೆರೆ ಇಕ್ಕೆರೆ ಅಂತ ಡಿವೈಡ್ ಆಯಿತು ಅಂತ? ಅದ್ರ ಬಗ್ಗೆ ನಾನು ನಿಮಗೀಗ ತಿಳಿಸ್ಕೊಡ್ತೀನಿ, ಬನ್ನಿ. ಮೊದಲು ನಿಮಗೆ ದೇವಸ್ಥಾನ ಅಕ್ಕೆರೆ ಇಕ್ಕೆರೆ ಅಂತ ಯಾವುದೇ ರೀತಿಯಾದ ದೇವಸ್ಥಾನ ಇರಲಿಲ್ಲ. ಮೊದಲು ಬಂದ್ಬಿಟ್ಟು ಈ ಯಾಗ ನಡೆದಿದ್ದ ಒಂದು ರೌದ್ರ ಭೂಮಿ ಆಗಿತ್ತು. ಪುರಾಣಗಳ ಪ್ರಕಾರ ಶತಮಾನಗಳ ನಂತರ ಆ ಕಾಡಿಗೆ ಬೇಟೆಗಾಗಿ ಒಬ್ಬರು, ಅಂದರೆ ಬುಡಕಟ್ಟಿನ ಜನಾಂಗದವರೊಬ್ಬರು ಬೇಟೆ ಆಡೋಕ್ಕಂತ ಈ ಕಾಡಿಗೆ ಬರ್ತಾರೆ. ಅವರು ಏನು ಮಾಡ್ತಾರೆ, ಅವರ ಬಾಣನ ಚೂಪ್ ಮಾಡ್ಕೊಳ್ಳೋದಕ್ಕೆ ಒಂದು ಕಲ್ಲು ಮೇಲೆ ಉಜ್ಜುತ್ತಾರೆ. ಆಗ ಏನಾಗತ್ತೆ ಅಂತಂದರೆ ಕಲ್ಲಿನಿಂದ ರಕ್ತ ಬರೋಕ್ಕೆ ಪ್ರಾರಂಭ ಆಗುತ್ತೆ. ಗಾಬರಿಗೊಂಡು ಅವರು ಊರಿನ ಹಿರಿಯರ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ. ಆಗ ಜ್ಯೋತಿಷ್ಯರು ಮತ್ತು ವಿದ್ವಾಂಸರು, ಇದು ಸಾಮಾನ್ಯ ಕಲ್ಲಲ್ಲ,
ಇದು ಸಾಕ್ಷಾತ್ ಸ್ವಯಂಭೂ ಶಿವಲಿಂಗ ಅಂತ ಪತ್ತೆ ಮಾಡ್ತಾರೆ. ಮಹಾಜ್ಞಾನಿ ಶ್ರೀ ಆದಿಶಂಕರಾಚಾರ್ಯರು ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಮೂಲ ಯಾಗಭೂಮಿಯಾದ ಅಕ್ಕೆರೆ ಕೊಟ್ಟಿಯೂರಿನ ದಿವ್ಯ ಶಕ್ತಿನ ತಿಳ್ಕೊಳ್ತಾರೆ. ದೇವಸ್ಥಾನದ ಪವಿತ್ರತೆಗೆ ಧಕ್ಕೆ ಬರಬಾರ್ದು ಅನ್ನೋ ಕಾರಣಕ್ಕೆ ಶಂಕರಾಚಾರ್ಯರು ನದಿಯ ದಂಡಕ್ಕೆ ಅಕ್ಕೆರೆ ಕಾಲಿಡಲು ನಿರಾಕರಿಸಿದ್ರು. ಅವರು ನದಿ ಈಚೆ ದಂಡದಲ್ಲಿ ಇಕ್ಕೆರೆ ನಿಂತು ಪ್ರಾರ್ಥಿಸಿದ್ರು. ಭಕ್ತರಿಗೆ ನಿರಂತರ ಪೂಜೆಗೆ ಅನುಕೂಲವಾಗಲಿ ಅನ್ನೋ ಒಂದು ಕಾರಣಕ್ಕೆ ಬಾವಲಿ ನದಿ ಆ ಕಡೆ ಅಂದರೆ ಯಾಗ ನಡೆದಿದ್ದ ಜಾಗನ ಅಕ್ಕೆರೆ, ಈ ಪವಿತ್ರವಾದ ದೇವಸ್ಥಾನ ವೈಶಾಖ ಮಾಸದಲ್ಲಿ ಕೇವಲ 27-28 ದಿನಗಳು ಮಾತ್ರನೇ ತೆರೆದಿರತ್ತೆ. ಬಾವಲಿ ನದಿ ಈ ಕಡೆ ಇಕ್ಕೆರೆ ದೇವಸ್ಥಾನನ ಪ್ರತಿಯೊಬ್ಬರು 11 ತಿಂಗಳು ಬಂದು ವಿಸಿಟ್ ಮಾಡೋದಕ್ಕೆ ಸ್ಥಾಪನೆ ಮಾಡ್ತಾರೆ. ಇನ್ನು ಯಾವ ಕುಟುಂಬದವರು ಯಾವ ಥರ ಪೂಜೆಗಳನ್ನ ಕೈಗೊಳ್ಳಬೇಕು ಅಂತ ನಿಯಮ ನಿಗದಿಪಡಿಸಿದ್ರು. ಅವತ್ತಿಂದ ಇವತ್ತವರೆಗೂ ಅದನ್ನು ಈ ಜನಾಂಗದವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೇ ಇದ್ದಾರೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಶ್ರೀ ಪರಶುರಾಮ ಅವರು ಈ ಕ್ಷೇತ್ರದ ಗಿಡಗಳನ್ನು ನಿಗದಿಪಡಿಸಿ ಇಲ್ಲಿನ ಆಚರಣೆಗಳನ್ನು ವ್ಯವಸ್ಥಿತವಾಗಿ ನಡೆಯಲು ಬ್ರಾಹ್ಮಣ ಕುಟುಂಬದವ್ರನ್ನ ನೇಮಿಸಿದ್ರು ಅಂತ ಹೇಳಲಾಗುತ್ತೆ. ಮತ್ತೆ ಇಕ್ಕೆರೆ ಕೊಟ್ಟಿಯೂರು ದೇವಸ್ಥಾನವನ್ನು ಸಾಂಪ್ರದಾಯಿಕ ಕೇರಳ ಶೈಲಿಯಲ್ಲಿ ನೆಲುಕಟ್ಟು ವಾಸ್ತುಶಿಲ್ಪಿಯಲ್ಲಿ ನಿರ್ಮಿಸಲಾಗಿದೆ. ಇನ್ನು ಪ್ರತಿ ವರ್ಷ ಮೇ ಜೂನ್ ತಿಂಗಳಲ್ಲಿ ನದಿ ಆಚೆ ದಂಡಕ್ಕೆ ಅಂದರೆ ಅಕ್ಕೆರೆ ಕೊಟ್ಟಿಯೂರು ಕ್ಷೇತ್ರದ ವೈಶಾಖ ಮಹೋತ್ಸವಕ್ಕಾಗಿ ತೆರೆದ ಕ್ಷಣ ಇಕ್ಕೆರೆ ಕೊಟ್ಟಿಯೂರು ದೇವಸ್ಥಾನನ ಸಂಪೂರ್ಣವಾಗಿ ಮುಚ್ಚಲಾಗುತ್ತದೆ. ಆ 28 ದಿನಗಳ ಕಾಲ ಕಾಯಂ ಆಗಿ ದೇವಸ್ಥಾನ ನಿರ್ಮಿಸಿದ ಇಕ್ಕೆರೆಯಲ್ಲಿ ಯಾವುದೇ ರೀತಿಯಾದ ಪೂಜೆ ಪುನಸ್ಕಾರಗಳು ನಡೆಯಲ್ಲ. ದೇವಸ್ಥಾನದ ಎಲ್ಲ ಅರ್ಚಕರು ಮತ್ತು ದೈವಶಕ್ತಿಯ ನದಿಯ ಆಚೆ ದಂಡೆಯ ಸ್ಥಳಾಂತರಗೊಳ್ತಾರೆ ಮತ್ತು ಅಲ್ಲಿ ವಿಶೇಷ ಪೂಜೆನ ಮಾಡ್ತಾರೆ. ಇನ್ನು ಇಕ್ಕೆರೆ ದೇವಸ್ಥಾನ 11 ತಿಂಗಳು ತೆರೆದಿರತ್ತೆ, ಅಕ್ಕೆರೆ ಮಾತ್ರ 28 ದಿನಗಳು ಮಾತ್ರನೇ ತೆರೆದಿರತ್ತೆ. ಇಂಥ ಒಂದು ಪವಿತ್ರವಾದ ದೇವಸ್ಥಾನಕ್ಕೆ ನಾವು ಹೋದಾಗ ಅಲ್ಲೇ ಅವ್ರದ್ದು ಒಂದು ರಿಚುವಲ್ಸ್ ಇರುತ್ತೆ. ಏನಪ್ಪ ಅಂತಂದರೆ ದೇವಸ್ಥಾನದ ಕೊನೆ ಪೂಜೆ ಆದಮೇಲೆ ಯಾರೂ ನದಿ ದಂಡೆಗೆ ಇಳಿಬಾರ್ದು, ಸ್ನಾನ ಮಾಡಬಾರ್ದು ಅಂತ ಇದೆ. ಬಟ್ ಆದರೆ ತುಂಬ ಜನ ದೇವಸ್ಥಾನದ ಕೊನೆ ಪೂಜೆ ಆದಮೇಲೆ ಮತ್ತು ನೆಕ್ಸ್ಟ್ ಡೇ ಮೊದಲನೇ ಪೂಜೆ ಆಗೋವರೆಗೂ ಯಾರೂ ನದಿಯಲ್ಲಿ ಇಳಿಬಾರ್ದು ಅಂತ ಅವ್ರ ಮೈಕಲ್ಲಿ ಅನೌನ್ಸ್ ಮಾಡ್ತಿರ್ತಾರೆ. ಬಟ್ ಆದ್ರೂ ತುಂಬ ಜನ ಹೋಗ್ಬಿಟ್ಟು ಅಲ್ಲಿ ಬೇಗ ರೀಚ್ ಆಗಿದ್ದೀವಿ, ದೇವಸ್ಥಾನಕ್ಕೆ ಸ್ನಾನ ಮಾಡಿಕೊಂಡು ಕ್ಯೂವಲ್ಲಿ ನಿಂತ್ಕೊಳ್ಳೋಣ ಅಂತೆಲ್ಲ ಮಾಡ್ತೀರಿ. ಸೊ ಹಾಗಾಗಿ ದಯವಿಟ್ಟು ಆ ಥರ ಎಲ್ಲ ಮಾಡಬೇಡಿ. ಪ್ಲಸ್ ಇನ್ನೊಂದು ಏನಪ್ಪ ಅಂತಂದರೆ ಅವರು ಅನೌನ್ಸ್ ಮಾಡ್ತಾನೆ ಇರ್ತಾರೆ, ನೀವು ನದಿ ದಂಡೆಯಲ್ಲಿ ಸ್ನಾನ ಮಾಡಿದಾಗ ದಯವಿಟ್ಟು ಯಾರೂ ನಿಮ್ಮ ಬಟ್ಟೆಗಳನ್ನ ಅಲ್ಲಿ ಬಿಡಬೇಡಿ. ಸೊ ಬಟ್ಟೆಗಳನ್ನ ಬಿಡೋದು ಅಂಥ ಒಂದು ಪವಿತ್ರತೆ ಇರೋ ಜಾಗಕ್ಕೆ ಯಾರೂ ನಿಮ್ಮ ಬಟ್ಟೆಗಳನ್ನ ಅಲ್ಲಿ ಬಿಡಬೇಡಿ. ಸೊ ಇದು ಜಸ್ಟ್ ಕೈಂಡ್ ರಿಕ್ವೆಸ್ಟ್ ಅಷ್ಟೇ. ಪ್ಲಸ್ ಅವ್ರ ಇನ್ಸ್ಟ್ರಕ್ಷನ್ಸ್ ಕೂಡ ಹೇಳ್ತಿರ್ತಾರೆ, ಅದನ್ನು ದಯವಿಟ್ಟು ಫಾಲೋ ಮಾಡಿ. ಪ್ಲಸ್ ಅಲ್ಲಿ ಹೋದಾಗ ಯಾರು ಕಿರ್ಚೋದಾಗಲಿ ಜೋರಾಗಿ ಮಾತಾಡೋದಾಗಲಿ ದಯವಿಟ್ಟು ಮಾಡಬೇಡಿ. ಯಾಕಂದರೆ ಇದು ಯಾವುದೂ ಅಲ್ಲಿ ಇಲ್ಲ. ಯಾಕಂದರೆ ನಾವು ತುಂಬ ವರ್ಷದಿಂದ ನಾನು ಅಲ್ಲಿ ಹೋಗ್ತಿದ್ದೀನಿ. ಆಲ್ಮೋಸ್ಟ್ ನಾನೊಂದು 2013ಇಂದ ನಾನು ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಆ್ಯಂಡ್ ಪ್ರತಿ ವರ್ಷ ಹೋಗ್ತಿದ್ದೀನಿ. ಈ ಲಾಸ್ಟ್ ಒಂದು 2 ಇಯರ್ಸಿಂದ ಅಷ್ಟೇ ದೇವಸ್ಥಾನಕ್ಕೆ ತುಂಬ ಕ್ರೌಡ್ ಇರೋದು. ಅದಕ್ಕಿಂತ ಮುಂಚೆ ಎಲ್ಲ ಕ್ರೌಡ್ ಇರ್ತಿರಲಿಲ್ಲ, ದೇವಸ್ಥಾನ ತುಂಬ ಪ್ರಶಾಂತವಾಗಿರ್ತಿತ್ತು. ಸೊ ಆ ಪ್ರಶಾಂತತೆನ ದಯವಿಟ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಇನ್ನು ವಡಾಪೂ ಬಗ್ಗೆ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಿದ್ರಿ. ಇದು ಕೊಟ್ಟಿಯೂರು ದರ್ಶನ ಆದಮೇಲೆ ಇದನ್ನು ತೊಗೊಂಬನ್ನಿ. ಇದನ್ನು ಮನೆಯಲ್ಲಿ ಕಟ್ಟೋದ್ರಿಂದ ನಿಮಗೆ ಏನೇ ರೀತಿಯಾದ ದೃಷ್ಟಿದೋಷ ಮತ್ತು ಸಮೃದ್ಧಿ, ಶಾಂತಿ, ನೆಮ್ಮದಿ ಸಿಗತ್ತೆ. ಇನ್ನು ಸ್ಥಳೀಯರಲ್ಲಿ ಇದರದ ಇತಿಹಾಸನ ಕೇಳಿದಾಗ ಅವ್ರು ಹೇಳಿದ್ದು ದಕ್ಷ ರಾಜ ಅವರ ಗಡ್ಡ ಮತ್ತು ಈಶ್ವರನ ಪ್ರಸಾದ ಅಂತ ಹೇಳ್ತಾರೆ. ಸೊ ಇದನ್ನು ನೀವು ಮನೆಯಲ್ಲಿ ತೊಗೊಂಬಂದು ಇಟ್ಕೊಂಡು ಪೂಜೆ ಮಾಡ್ಬೋದು. ನೀವು ಮತ್ತೆ ಪ್ರತಿ ವರ್ಷ ಹೋದಾಗ ಇದನ್ನು ನೀರಲ್ಲಿ ಹಾಕಿ ಮತ್ತೆ ಹೊಸದನ್ನು ತೊಗೊಂಬಂದು ಕಟ್ಬೋದು. ಇಲ್ಲ ನೀವು ಹೋಗೋಕ್ಕಾಗಲಿಲ್ಲ ಅಂದ್ರೆ ಅದನ್ನೇ ಮನೆ ಬಾಗಿಲಲ್ಲಿ ಕಟ್ಟಿ ನೀವು ಅದನ್ನು ಪೂಜೆ ರೆಗ್ಯುಲರಾಗಿ ಮಾಡಿಕೊಂಡು ಹೋಗ್ಬೋದು. ಇನ್ನು ಕೊಟ್ಟಿಯೂರು ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸೊ ಇದೇ ನೀವು ಫಸ್ಟ್ ಟೈಮ್ ಈ ದೇವಸ್ಥಾನದ ಮತ್ತು ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳ್ಕೊಳ್ತಿದ್ದೀರಾ ಅಂತಂದರೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದೇ ರೀತಿಯಾದ ಅಮೇಝಿಂಗ್ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನನ್ನ ಪೇಜ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಅಂತ ತಿಳಿಸ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.